ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಮಾರ್ನಿಂಗ್ ಹ್ಯಾಬಿಟ್ಸ್, ನಿಮ್ಮ ದೈನಂದಿನ ಆ, ಒಂದು ವಿಚಾರಗಳು ಯಾವ ಕಡೆಗಿರ್ಬೇಕಾಗತ್ತೆ, ಯಾವ ರೀತಿಯಾದ ಅಭ್ಯಾಸಗಳನ್ನ ಬೆಳಗ್ಗಿನ ಟೈಮ್ನಲ್ಲಿ ಬೆಳೆಸ್ಕೋಬೇಕಾಗತ್ತೆ, ಈ ಒಂದು ವಿಚಾರದ ಬಗ್ಗೆ ಮಾತಾಡ್ತಾ ಬರ್ತೀನಿ. ಬಿಕಾಸ್ ನಾನು ಏನು ಹೇಳ್ತಾ ಇದ್ದೀನಿ ಇದನ್ನೆಲ್ಲ ನೀವು ರೆಗ್ಯುಲರ್ ಆಗಿ ಫಾಲೋ ಮಾಡ್ಕೊಂಡು ಹೋದರೆ, ಅಕಾರ್ಡಿಂಗ್ ಟು ಸೈಕಾಲಜಿ ಅಫ್ಕೋರ್ಸ್, ನೀವು ರಿಸಲ್ಟ್ಸ್ನ ಬೇಗ ನೋಡ್ತೀರಾ. ನಿಮ್ಮ ಲೈಫ್ನಲ್ಲಿ ನೀವೇನೇನು ಸಾಧನೆ ಮಾಡಬೇಕು ಅಂತ ಇದ್ದೀರಾ ಅದಕ್ಕೂ ಕೂಡ ತುಂಬ ಪೂರಕವಾಗಿರುತ್ತೆ, ಅಂದರೆ ಸಪೋರ್ಟಿವ್ ಆಗಿರುತ್ತೆ ನಿಮ್ಮ ಸ್ಟೆಪ್ಸ್. ಅದಕ್ಕೆ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚೆನೇ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದ್ರು ತಗೋಬಹುದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ಓಕೆ, ಲೆಟ್ ಮೀ ಸ್ಟಾರ್ಟ್. ಮಾರ್ನಿಂಗ್ ಹ್ಯಾಬಿಟ್ಸ್ ಹೇಗಿರಬೇಕಾಗತ್ತೆ? ಈಗ ಮೊದಲನೇದು, ನೀವು ಇದನ್ನು ಯಾವಾಗಲೂ ಅರ್ಥ ಮಾಡ್ಕೋಬೇಕಾಗತ್ತೆ. ಜೀವನದಲ್ಲಿ ಕಷ್ಟ ಅನ್ನೋದು ಮನುಷ್ಯರಿಗೆ ಬಂದೇ ಬರುತ್ತೆ. ಮನುಷ್ಯರಿಗೆ ಕಷ್ಟ ಬರದೆ ಮರಕ್ಕೆ ಬರುತ್ತಾ ಅಂತಾರಲ್ಲ, ಹಾಗೆ ನಮಗೆ ಬಂದೇ ಬರುತ್ತೆ ಪ್ರಾಬ್ಲಮ್ಸ್ ಅನ್ನೋದು. ಆದರೆ ನಾವು ಬೆಳಗ್ಗಿನ ಟೈಮ್ನಲ್ಲಿ ಆ ಹಿಂದಿನ ದಿನದ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ನಿಮ್ಮ ಲೈಫ್ನಲ್ಲಿ ಇರುವಂಥ ಅನ್ರಿಸಾಲ್ವ್ಡ್ ಪ್ರಾಬ್ಲಮ್ಸ್ನಾಗಿರ್ಬೋದು, ಅದ್ರ ಬಗ್ಗೆ ಯೋಚನೆ ಮಾಡಿ ನೀವು ದಿನಾನ ಶುರು ಮಾಡ್ತಾ ಇದ್ದೀರಾ ಅನ್ನೋದು ಇಸ್ ಅ ವೆರಿ ಬ್ಯಾಡ್ ಥಾಟ್. ನೀವು ಹೇಳ್ತೀರಾ ಅದು ನನ್ನ ಕಂಟ್ರೋಲ್ನಲ್ಲೇ ಇರೋದಿಲ್ಲ, ನಾನು ಎದ್ದಿದ ತಕ್ಷಣ ಈ ಥರ ಕೆಟ್ಟ ಯೋಚನೆಗಳು ಬರುತ್ತೆ, ಬೇಜಾರಾಗುತ್ತೆ, ಭಯ ಆಗುತ್ತೆ, ಏನಾಗುತ್ತೋ ಅನ್ನೋ ಆತಂಕದಲ್ಲಿರ್ತೀನಿ, ಇದನ್ನು ಹೇಗೆ ಸರಿ ಮಾಡ್ಕೊಳ್ಳಿ ಅಂತ ನೀವು ಕೇಳ್ಬೋದು. ಈಗ ಯಾವುದೇ ಆದ ಒಂದು ಯೋಚನೆ ಇರ್ಬೋದು, ಅದು ಒಳ್ಳೆಯ ಯೋಚನೆ ಆಗಿರ್ಬೋದು ಅಥವಾ ಕೆಟ್ಟ ಯೋಚನೆ ಆಗಿರ್ಬೋದು, ಅದೆಲ್ಲ ನಮ್ಮ ಮೇಲೇ ಡಿಪೆಂಡ್ ಆಗುತ್ತೆ. ನಾವು ಅದಕ್ಕೆ ಎಷ್ಟು ಶಕ್ತಿ ಕೊಡ್ತಾ ಇದ್ದೀವಿ, ನಾವು ಅದಕ್ಕೆ ಎಷ್ಟು ಟೈಮ್ ಕೊಡ್ತಾ ಇದ್ದೀವಿ ಅಂತ. ಸೊ ನೀವು ಆ ಒಂದು ಕೆಟ್ಟ ಯೋಚನೆ ಅಥವಾ ಆ ಒಂದು ಭಯ, ಆತಂಕಗಳನ್ನ, ನೆಗೆಟಿವ್ ಥಾಟ್ಸ್ನ ಯಾವಾಗಲೂ ನಿಮ್ಮ ಮೈಂಡಲ್ಲಿ ಪ್ಲೇ ಮಾಡ್ತಾನೆ ಇರ್ತೀರಾ, ಅಂದರೆ ಏನಾಗುತ್ತೋ ಅಂತ ಪ್ಲೇ ಮಾಡ್ತಾನೆ ಇರ್ತೀರಾ ಅಂದಾಗ ನೀವು ನೆಕ್ಸ್ಟ್ ದಿನಾನೂ ಅದನ್ನೇ ಕಂಟಿನ್ಯೂ ಮಾಡ್ತೀರಾ. ಸೊ ಈ ಪ್ಯಾಟರ್ನ ಫಸ್ಟ್ ಬ್ರೇಕ್ ಮಾಡಬೇಕಾಗತ್ತೆ. ಹೇಗೆ ಬ್ರೇಕ್ ಮಾಡ್ತೀರಾ? ಎದ್ದಿದ ತಕ್ಷಣ ನಿಮ್ಮ ಮೈಂಡ್ ಬೇರೆ ಕಡೆ ಯೋಚನೆ ಹೋಗ್ತಾ ಇದೆ, ಬೇರೆ ಏನೋ ಒಂದು ಚಿಂತೆ ಮಾಡ್ತಾ ಇದೆ, ನಿಮ್ಮ ಮನಸ್ಸು ನಿಮ್ಮ ಹತೋಟಿಗೆ ಸಿಗ್ತಾ ಇಲ್ಲ, ಮೂಡ್ ಆಫ್ ಆಗ್ತಾ ಇದೆ. ಎದ್ದಿದ ತಕ್ಷಣ ಎದ್ದೊಳ್ಬೇಕಲ್ಲಪ್ಪ, ಕೆಲ್ಸಕ್ಕೆ ಹೋಗ್ಬೇಕಲ್ಲಪ್ಪ, ಈ ಥರ ಏನೋ ಒಂಥರ ಮನಸ್ಸಿಗೆ ಶಾಂತತೆ ಸಿಗ್ತಾ ಇಲ್ಲ ಅಂದಾಗ, ಅಟ್ಲೀಸ್ಟ್ ಆ ಟೈಮ್ನಲ್ಲಾದರೂ ನೀವು ನಿಮ್ಮ ಕಂಟ್ರೋಲ್, ನಿಮ್ಮ ಒಂದು ರೆಸ್ಪಾನ್ಸಿಬಿಲಿಟಿನ ನಿಮ್ಮ ಕಡೆಗೆ ತಗೊಳ್ಬೇಕಾಗತ್ತೆ. ಸೊ ಒಂದು ಸೆಲ್ಫ್ ಟಾಕ್ ಅಂತ ಹೇಳ್ತೀವಿ. ಸೆಲ್ಫ್ ಟಾಕ್ ಅಂದರೆ ನಿಮ್ಮೊಡನೆ ಒಡನಾಟಗಳು, ಮಾತುಗಳು ನಡಿಬೇಕಾಗತ್ತೆ. ಈ ಯೋಚನೆ ನನಗೆ ಒಳ್ಳೆಯ ಔಟ್ಕಮ್ ಕೊಡೋದಿಲ್ಲ, ಒಳ್ಳೆಯ ಗ್ರೋತ್ ಕೊಡೋದಿಲ್ಲ, ಸೊ ನಾನು ಈ ಥರ ಯೋಚನೆ ಮಾಡೋದಿಲ್ಲ. ಸೊ 5 ವಿಷಯಗಳು ನೀವು ಯಾವ ವಿಷಯವಾಗಿ ಗ್ರ್ಯಾಟಿಟ್ಯೂಡ್ ಜರ್ನಲ್ ಅಂತ ಹೇಳ್ತೀವಿ ಇದನ್ನು ಇಂಗ್ಲೀಷ್ನಲ್ಲಿ. ಗ್ರ್ಯಾಟಿಟ್ಯೂಡ್ ಜರ್ನಲ್ ಅಂದರೆ 5 ಒಳ್ಳೆ ವಿಚಾರಗಳು ನಿಮ್ಮ ಲೈಫಲ್ಲಿ ಏನು ನಡೀತಾ ಇದೆ. ಓಕೆ, 5 ಒಳ್ಳೆ ವಿಚಾರಗಳು. ಎದ್ದಿದ ತಕ್ಷಣ ನೀವು ಎದ್ದಿದ್ದೀರಾ ಅನ್ನೋದೇ ಒಂದು ಬ್ಲೆಸ್ಸಿಂಗ್ ಅಲ್ವಾ? ನೀವು ಬದುಕಿದ್ದೀರಾ ಅನ್ನೋದು ಒಂದು ಬ್ಲೆಸ್ಸಿಂಗ್. ನೀವು ಕೇಳ್ಬೋದು, ನನ್ನ ಲೈಫಲ್ಲಿ ಎಲ್ಲ ಕೆಟ್ಟದೇ ನಡೀತಾ ಇದೆ, ನಾನು ಏನು ನೆನೆಸ್ಕೋಬೋದು? ಸೊ ನೀವು ನೆಕ್ಸ್ಟ್ ದಿನ ಬದುಕಿದ್ದೀರಾ ಅನ್ನೋದು ಒಂದು ಬ್ಲೆಸ್ಸಿಂಗ್. ಸೊ ಅಲ್ಲಿಂದನೇ ಶುರು ಮಾಡಿ, ನಾನು ಈ ದಿನ ನನಗೆ ಬ್ಲೆಸ್ಸಿಂಗ್ ಆಗಿ ಸಿಕ್ಕಿದೆ, ಈ ದಿನ ನನಗೆ ಒಳ್ಳೇದಾಗುತ್ತೆ, ಥ್ಯಾಂಕ್ ಯು ಅಂತ ಆ ದೇವರನ್ನ ಬೇಡ್ಕೊಳ್ಳೋದಾಗಿರ್ಬೋದು ಅಥವಾ ಪ್ರಾರ್ಥನೆನ ಮಾಡ್ಕೊಳ್ಳೋದಾಗಿರ್ಬೋದು. ಬಿಕಾಸ್ ನೀವು ಓವರ್ಕಮ್ ಮಾಡಲೇಬೇಕಾಗತ್ತೆ ನೆಗೆಟಿವ್ ಥಾಟ್ಸ್ನ, ಈ ಯೋಚನೆಗಳನ್ನ. ಬಿಕಾಸ್ ಆ ದಿನ ಹಂಗೆ ಶುರು ಆಗೋದಾಗ ತುಂಬ ಕಷ್ಟ ಆಗುತ್ತೆ ನಿಮಗೆ. ಇಟ್ ಈಸ್ ಲೈಕ್ ಅ ಸ್ಟಕ್ ಇನ್ ಅ ಪ್ಯಾಟರ್ನ್ ಥಾಟ್, ಅದು ಓಡ್ತಾನೆ ಇರುತ್ತೆ. ಸೊ 5 ಒಳ್ಳೊಳ್ಳೆ ವಿಚಾರಗಳು ನಿಮ್ಮ ಲೈಫಲ್ಲಿ ಏನು ನಡೀತಾ ಇದೆ ಅದಕ್ಕೆ ಕೃತಜ್ಞತೆನ ನೀವು ನಂಬುವ ದೇವರ ಹತ್ರ ಬೇಡ್ಕೊಳ್ಳೋದು, ಥ್ಯಾಂಕ್ ಯು ಅಂತ ಹೇಳೋದು. ಇದನ್ನು ಗ್ರ್ಯಾಟಿಟ್ಯೂಡ್ ಜರ್ನಲಿಂಗ್ ಅಂತ ಹೇಳ್ತೀವಿ. ನೀವು ಬರೀಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಮೈಂಡ್ನಲ್ಲಿ ಅದ್ರ ಬಗ್ಗೆ ಯೋಚನೆ ಮಾಡಿ ಅದನ್ನು ಲೈಕ್ ಸ್ಮರಣೆ ಮಾಡ್ತೀವಲ್ಲ, ಅದನ್ನು ಮಾಡಿಕೊಂಡ್ರೂ ತುಂಬ ಉಪಯೋಗ ಆಗುತ್ತೆ. ಸೊ ನಿಮ್ಮ ಫ್ಯಾಮ್ಲಿ ಜೊತೆ ಇದ್ದೀರಾ ಅಂದರೆ, ನನ್ನ ಫ್ಯಾಮ್ಲಿ ಜೊತೆ ಇರೋದು ನಾನು ಅದ್ಭುತ ಅಂತ ಭಾವಿಸ್ತೀನಿ ಅಂತ ಅದನ್ನು ಕೂಡ ನೀವು ಪಾರ್ಟ್ ಆಫ್ ಲೈಫ್ ಮಾಡ್ಕೋಬೋದು. ಅದನ್ನು ಕೂಡ ನೀವು ಗ್ರ್ಯಾಟಿಟ್ಯೂಡ್ ಜರ್ನಲ್ಗೆ ಹಾಕೋಬೋದು. ಅಥವಾ ನೀವು ಒಳ್ಳೆಯ ಒಳ್ಳೆ ಮನೇಲಿದ್ದೀರಾ ಅಥವಾ ಒಳ್ಳೆ ಜಾಗದಲ್ಲಿದ್ದೀರಾ, ಸಿಟಿ ಲೈಫ್ ಇದೆ ನಿಮಗೆ, ಏನೇ ಆಗಿರಲಿ ಇದ್ದೇ ಇರುತ್ತೆ. 5 ಒಳ್ಳೆ ವಿಚಾರಗಳು ನಿಮ್ಮ ಲೈಫಲ್ಲಿ ನಡೆಯುವಂಥದ್ದು. 3 ಹೊತ್ತು ಊಟ ಸಿಗ್ತಾ ಇದೆ, ಇದು ಕೂಡ ಒಳ್ಳೇದೇ ಅಲ್ವಾ?
ಸೊ ನಿಮ್ಮ ಪ್ರಕಾರವಾಗಿ ಏನು 5 ವಿಚಾರಗಳು ನಿಮ್ಮ ಲೈಫಲ್ಲಿ ಒಳ್ಳೇದಾಗ್ತಾ ಇದೆ ಅದ್ರ ಬಗ್ಗೆ ಯೋಚನೆ ಮಾಡಿ ದಿನನ ಶುರು ಮಾಡಿ. ಯಾಕೆ ಹಂಗೆ ಹೇಳ್ತಾ ಇದ್ದೀನಿ ಅಂದರೆ, ಯಾವಾಗ ನಮ್ಮ ಮೈಂಡ್ನ ಆ ಥರ ನಾವು ಕಂಡೀಷನ್ ಮಾಡ್ಕೊಂಡು ಒಳ್ಳೇದಾಗ್ತಾ ಇದೆ ಅಂತ ಒಂದು ಭಾವನೆ ಇಟ್ಕೊಂಡು ಶುರು ಮಾಡ್ತೀವಿ ಆ ದಿನ, ಇನ್ನು ಅದ್ಭುತಗಳು ನಡೆಯುತ್ತೆ. ಟ್ರಸ್ಟ್ ಮೀ, ನಿಮ್ಮ ಲೈಫ್ ತುಂಬ ಚೇಂಜ್ ಆಗುತ್ತೆ. ಯಾವಾಗ ನಾವು ಒಳ್ಳೆಯದನ್ನು ನೆನೆಸ್ಕೊಂಡು ಒಳ್ಳೆ ವಿಚಾರಗಳ ಕಡೆ ಗಮನ ಕೊಡ್ತೀವಿ, ನಾವು ಒಳ್ಳೆಯದನ್ನೇ ಅಟ್ರ್ಯಾಕ್ಟ್ ಮಾಡ್ತೀವಿ. ಲಾ ಆಫ್ ಅಟ್ರಾಕ್ಷನ್ ಕೂಡ ಅದೇ ಹೇಳುತ್ತೆ. ಈಗ ನೀವು ಗಾಸಿಪಿಂಗ್ ತುಂಬ ಮಾಡ್ತಾ ಇದ್ದೀರಾ ಅಂದರೆ, ಕೆಟ್ಟ ಕೆಟ್ಟ ವಿಚಾರಗಳ ಬಗ್ಗೆ ಬೇರೆಯವ್ರ ಹತ್ರ ಮಾತಾಡ್ತಿದ್ದೀರಾ ಅಂದರೆ, ನಿಮ್ಮ ಬಗ್ಗೆನೂ ಬೇರೆ ಇನ್ಯಾರೋ ಕೆಟ್ಟದಾಗೆ ಮಾತಾಡ್ತಾ ಹೋಗ್ತಾರೆ. ದಟ್ ಈಸ್ ಲಾ ಆಫ್ ಅಟ್ರಾಕ್ಷನ್. ನೀವು ಸಮಾಜ ಸೇವೆ ಮಾಡ್ತಾ ಇದ್ದೀರಾ ಅಥವಾ ನೀವು ಯಾವುದೋ ರೀತಿಯಾದ ಒಂದು ಒಳ್ಳೆ ಸೇವೆ ಮಾಡ್ತಾ ಇದ್ದೀರಾ ಜನರಿಗೆ, ಏನೇ ಆಗಿರಲಿ, ಸಣ್ಣದೋ ದೊಡ್ಡದೋ, ಒಟ್ಟಿನಲ್ಲಿ ಸೇವೆ ಮಾಡ್ತಾ ಇದ್ದೀರಾ ಅಂದರೆ ಅದು ಒಳ್ಳೆ ಕರ್ಮ ಅಂತ ಹೇಳ್ತೀವಿ. ಆ ಕರ್ಮ ನಿಮಗೆ ವಾಪಸ್ ಬರಲೇಬೇಕು. ಇಟ್ ವಿಲ್ ಕಮ್ ಬ್ಯಾಕ್ ಟು ಯು. ಸೊ ಈ ಥರ ಒಳ್ಳೊಳ್ಳೆ ಅಭ್ಯಾಸಗಳನ್ನ ಗುಣಗಳನ್ನ ಬೆಳೆಸ್ಕೊಂಡಷ್ಟು ಅದು ಒಳ್ಳೆಯ ಫ್ರೀಕ್ವೆನ್ಸಿ ಎನರ್ಜಿನ ನಮ್ಮ ಆರಾನಲ್ಲಿ ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ. ಸೊ ನಿಮ್ಮ ಮಾರ್ನಿಂಗ್ ಹ್ಯಾಬಿಟ್ನಲ್ಲಿ ಇದು ಕೂಡ ಆಗಿರಬೇಕಾಗತ್ತೆ. ಯಾವುದೇ ರೀತಿಯಾದ ಸಣ್ಣದೋ ದೊಡ್ಡದೋ ಒಂದು ಸೇವೆ ಮಾಡೋದು, ನಿಮ್ಮ ಮನಸ್ಸಿಗೆ ನೆಮ್ಮದಿ ಶಾಂತತೆ ಕೊಡುವಂಥ ಸೇವೆ ಮಾಡೋದು ಆ ದಿನದಲ್ಲಿ ಅಟ್ಲೀಸ್ಟ್ ಒಂದು ಮೈಂಡ್ನಲ್ಲಿ ಇಟ್ಕೊಂಡು ಮಾಡಿ. ಮೇ ಬಿ ನಿಮ್ಮ ಫ್ರೆಂಡಿಗೆ ಒಂದು ಕಾಫಿ ಕೊಡಿಸೋದು, ಬಾ ಕಾಫಿ ಕುಡ್ಕೊಂಡು ಬರೋಣ ಅಂತ ಹೇಳಿ ಅವ್ರನ್ನ ಕರ್ಕೊಂಡೋಗಿ ಅವ್ರಿಗೆ ನೀವು ಕಾಫಿ ಕೊಡಿಸ್ತಾ ಇದ್ದೀರಾ. ದಟ್ ಈಸ್ ಆಲ್ಸೋ ಒನ್ ಪಾರ್ಟ್ ಆಫ್ ಸರ್ವಿಸ್ ಅಲ್ವಾ? ಸೊ ಈ ಥರ ಚಿಕ್ಕ ಚಿಕ್ಕ ವಿಚಾರಗಳು ನಿಮ್ಗೆ ಏನು ಖುಷಿ ಕೊಡುತ್ತೆ ಅದನ್ನು ಮಾಡಿ. ಮತ್ತು ನಿಮ್ಮ ಬ್ರೇಕ್ಫಾಸ್ಟ್, ನಿಮ್ಮ ಆಹಾರ ಏನಾಗಿದೆ, ನೀವು ಯಾವ ರೀತಿಯಾದ ಆಹಾರನ ಸೇವಿಸ್ತಾ ಇದ್ದೀರಾ. ಮಾರ್ನಿಂಗ್ ಟೈಮ್ನಲ್ಲಿ ಶುಗರ್ ಐಟಮ್ಸ್ನ ಅವಾಯ್ಡ್ ಮಾಡಬೇಕು ಅಂತ ಡಾಕ್ಟರ್ಸೇ ಹೇಳ್ತಾರೆ. ಅದು ಪ್ರೂವ್ ಆಗಿದೆ. ಯಾಕೆ ಹಾಗೆ ಹೇಳ್ತಾರೆ ಅಂದರೆ, ನಿಮ್ಮ ದಿನಾನ ಶುಗರಿಂದ ಶುರು ಮಾಡಿಬಿಡ್ತೀರಾ. ಸ್ವೀಟ್ ತಿನ್ನೋದು ಅಥವಾ ಒಂದು ಸ್ಪೂನ್ ಹಾಗೆ ಶುಗರ್ ತಿಂದ್ಬಿಡೋದು ಅಥವಾ ಕಾಫಿಗೆ ಸಕ್ಕರೆ ಜಾಸ್ತಿ ಹಾಕ್ಕೊಂಡು ಕುಡಿಯೋದು, ಟೀಗೆ ಸಕ್ಕರೆ ಜಾಸ್ತಿ ಹಾಕ್ಕೊಂಡು ಕುಡಿಯೋದು, ಇದೆಲ್ಲ ಮಾಡೋದ್ರಿಂದ ನಿಮ್ಮ ಮೈಂಡ್ ನಿಮ್ಮ ಹತೋಟಿನಲ್ಲಿ ಸಿಕ್ಕೋವುದಿಲ್ಲ. ಹಾಗೂ ನಿಮ್ಮ ಡೈಲಿ ಆ್ಯಕ್ಟಿವಿಟೀಸ್ ಕೂಡ ನೀವು ಅಂದ್ಕೊಂಡು ಹಾಗೆ ಆಗೋದು. ನೀವು ಆ್ಯಕ್ಟಿವ್ ಆಗಿರೋಕ್ಕೆ ಸಾಧ್ಯನೇ ಇರೋದಿಲ್ಲ. ಒಂಥರ ಲೆಥಾರ್ಜಿಕ್, ಲೇಝಿ, ಆ ಥರ ಒಂದು ಮೂಡ್ ಸ್ವಿಂಗ್ಸ್ಗೂ ಹೋಗುವ ಎಲ್ಲ ಸಾಧ್ಯತೆ ಇದೆ. ನಾನು ಇಮೋಷ್ನಲ್ ಟರ್ಮ್ಸ್ ಬಗ್ಗೆ ಮಾತಾಡ್ತೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಐ ಆಮ್ ಅ ಸೈಕಾಲಜಿಸ್ಟ್, ನಾನು ಡಾಕ್ಟರ್ ಅಲ್ವಲ್ಲ. ಸೊ ಡಾಕ್ಟರ್ಸ್ ಹೇಳೋದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಮೆಂಟಲಿ ಇಮೋಷ್ನಲಿ ನಿಮ್ಗೆ ಅದು ಹೆಂಗೆ ಎಫೆಕ್ಟ್ ಆಗುತ್ತೆ, ನೀವು ತುಂಬ ಶುಗರ್ ಐಟಮ್ಸ್ನ ಸೇವನೆ ಅದು ಬೆಳಗ್ಗೆ ಟೈಮ್ನಲ್ಲಿ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಅದು ನೀವು ಮನೇಲಿ ಅಡುಗೆ ಮಾಡ್ಕೊಂಡು ತಿನ್ನೋದು, ಏನೇ ಆಗಿರಲಿ, ಒಂದು ಸಿಂಪಲ್ ದೋಸೆ, ಸಿಂಪಲ್ ಇಡ್ಲಿ, ಚಟ್ನಿ, ಇದೆಲ್ಲ ನೀವು ಎಷ್ಟು ಸಿಂಪಲ್ ಆಗಿರುತ್ತೆ ಫುಡ್ಡು, ಅಷ್ಟು ಈಸಿ ಆಗುತ್ತೆ ಡೈಜೆಸ್ಟ್ ಆಗೋಕ್ಕೆ. ಸೊ ಆ ರೀತಿಯಾದ ಆಹಾರವನ್ನು ಬೆಟರ್ ನೀವು ಬೆಳಗ್ಗೆ ಟೈಮ್ನಲ್ಲಿ ಸೇವನೆ ಮಾಡಿ. ಅದ್ರ ಜೊತೆ ಮೇ ಬಿ ಫ್ರೂಟ್ಸ್ನ ತಗೊಳ್ಳಿ. ಸೊ ಇದೆಲ್ಲ ಚಿಕ್ಕ ಚಿಕ್ಕ ವಿಚಾರಗಳೇ, ನಿಮಗೆಲ್ಲ ಗೊತ್ತೇ ಇರುತ್ತೆ. ಆದರೆ ನಾವು ಇದು ಮಾಡೋದೇ ಇಲ್ಲ ಅಲ್ವಾ? ಅದು ನಾವು ಮಾಡೋದೇ ಇಲ್ಲ. ಏನಾಯಿತು, ಒಂದು ಹೊತ್ತು ಊಟ ಏನಾದ್ರು ತಿನ್ಬಿಡೋಣ, ಏನಾದರೂ ತೊಗೊಂಡ್ಬಿಡೋಣ ಅನ್ನುವಂಥ ಯೋಚನೆ ಬರುತ್ತೆ. ಆಚೆ ಕಡೆ ಏನೋ ತಿಂತೀರಾ ಬೆಳಗ್ಗೆ ಟೈಮ್ನಲ್ಲಿ, ಆ ದೋಸೆಗೆ ಯಾವ ರೀತಿಯ ಎಣ್ಣೆ ಹಾಕಿರ್ತಾರೋ, ಏನು ಮಾಡಿರ್ತಾರೋ, ಯಾವ ಕೈನಲ್ಲಿ ಮಾಡಿರ್ತಾರೋ ಏನೂ ಗೊತ್ತಿರೋದಿಲ್ಲ. ಯಾಕೆಂದರೆ ಒಬ್ಬರು ಅಡುಗೆ ಮಾಡುವ ಎನರ್ಜಿ ಕೂಡ ನಿಮ್ಮ ಎನರ್ಜಿಗೆ ಮ್ಯಾಟರ್ ಆಗುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ನಿಮ್ಮ ಅಪ್ಪ ಅಮ್ಮ ಅಥವಾ ನೀವೇ ಹೋಗಿ ಅಡುಗೆ ಮಾಡ್ತಾ ಇದ್ದೀರಾ ಅಂದರೆ, ಒಳ್ಳೆ ಮನಸ್ಸಿನಲ್ಲಿ ಅಡುಗೆ ಮಾಡ್ತಿದ್ದೀರಾ ಅಂದರೆ ಅದು ಆಹಾರ ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ. ಅದೇ ಈಗ ನೀವು ಹೋಟೆಲಲ್ಲಿ ಮಾಡೋರು ಯಾವ್ಯಾವ ಯೋಚನೆಯಲ್ಲಿ ಮಾಡ್ತಿರ್ತಾರೋ, ಯಾವ್ಯಾವ ಮೆಂಟ್ಯಾಲಿಟಿಲಿ ಮಾಡ್ತಿರ್ತಾರೋ, ಹಾಗೂ ಎಷ್ಟು ಹೈಜೀನಿಕ್ ಆಗಿದೆಯೋ ಇಲ್ವೋ ಇದೇನೂ ಗೊತ್ತಿರೋದಿಲ್ಲ. ಸೊ ನಿಮ್ಮ ಮಾರ್ನಿಂಗ್ನ ಹೋಟೆಲ್ನಲ್ಲಿ ಶುರು ಮಾಡ್ತಾ ಇದ್ದೀರಾ ಅಂದರೂ ಕೂಡ ಅದು ನಿಮ್ಮ ಮೂಡ್ಗೆ ತುಂಬ ಮೇಜರಾಗಿ ಎಫೆಕ್ಟ್ ಆಗುತ್ತೆ. ಹಾಗೂ ಬ್ಲೋಟಿಂಗ್ ಆಗೋದು, ಆ್ಯಸಿಡಿಟಿ ಆಗೋದು, ಇದೆಲ್ಲ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಸಣ್ಣ ಸಣ್ಣ ಬದಲಾವಣೆಗಳನ್ನ ನಿಮ್ಮ ಲೈಫಲ್ಲಿ ತಂದರೆ ಅದ್ಭುತವಾದ ಚೇಂಜಸ್ನ ನೀವೇ ನೋಡ್ತೀರಾ. ಟ್ರಸ್ಟ್ ಮೀ, ನಾನು ಏನು ಹೇಳಿದೆ ಇಷ್ಟನ್ನು ಫಾಲೋ ಮಾಡಿಬಿಡಿ ಸಾಕು. ನಿಮ್ಮ ಲೈಫ್ನಲ್ಲಿ ನಿಮಗೆ ಇನ್ನು ಹೆಚ್ಚು ಮಾಡಬೇಕು ಅನ್ನುವಂಥ ಒಂದು ಉತ್ಸಾಹ ಬರುತ್ತೆ. ಹಾಗೂ ನೀವು ಲೈಫ್ನಲ್ಲಿ ಇನ್ನೇನೇನೋ ಕನಸುಗಳನ್ನ ಇಟ್ಕೊಂಡಿರ್ತೀರಲ್ಲ, ಅದನ್ನು ಸಾಧನೆ ಮಾಡೋಕ್ಕೂ ಕೂಡ ಪೂರಕವಾಗಿರುತ್ತೆ ನಿಮ್ಮ ಹ್ಯಾಬಿಟ್ಸ್. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ.